ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 13ನೇ ಸ್ಪಾಟ್ನಲ್ಲಿ 2ನೇ ದಿನದ ಶೋಧ ಕಾರ್ಯಾಚರಣೆ ಮುಕ್ತಾಯವಾಗಿದೆ. 32 ಅಡಿ ಉದ್ದ, 28 ಅಡಿ ಅಗಲ, 15 ಅಡಿವರೆಗೆ ಆಳ ಗುಂಡಿಯನ್ನ ತೋಡಿದ್ದಾರೆ. ಬೃಹತ್ ಗುಂಡಿಯನ್ನ ತೋಡಿ ಮೂಳೆಗಳಿಗಾಗಿ ಹುಡುಕಾಡಿದ್ದಾರೆ. ಕಳೆಬರಕ್ಕಾಗಿ ಪರಿಶೀಲನೆ ಮಾಡಿದ್ದಾರೆ. ಆದರೆ ಅಷ್ಟು ಮಾಡಿದ್ರೂ ಏನೂ ಸಿಕ್ಕಿಲ್ಲ. 2ನೇ ದಿನವೂ ಸ್ಪಾಟ್ ನಂಬರ್ 13ರಲ್ಲಿ ಏನೂ ಸಿಕ್ಕಿಲ್ಲ. ದೂರುದಾರ ಬಹಳ ಕಾನ್ಫಿಡೆಂಟ್ ಆಗಿ ತೋರಿಸಿದಂತಹ ಜಾಗ, ಆ ಜಾಗದಲ್ಲಿ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಹಾಗಾಗಿ ಸ್ಪಾಟ್ ನಂಬರ್ 13ರಲ್ಲಿ ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 2ನೇ ದಿನ 15 ಅಡಿ ಆಳದವರೆಗೆ ತೆಗೆದಂತಹ ಮಣ್ಣನ್ನ ಮತ್ತೆ ವಾಪಸ್ ಆ ಗುಂಡಿಗೆ ಹಾಕಿ ಮುಚ್ಚುವಂತಹ ಕೆಲಸವನ್ನ ಮಾಡಿ ಆ ಬಳಿಕ ಏನೂ ಸಿಗದೆ ಎಸ್ಐಟಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ದಾರೆ. ಅನಾಮಿಕ ತೋರಿಸಿದ್ದಂತಹ ಸ್ಥಳದಲ್ಲೇ ಶೋಧ ಮಾಡಿತ್ತು ಎಸ್ಐಟಿ. ನಿನ್ನೆ 2 ಸ್ಪಾಟ್ಗಳನ್ನ ತೋರಿಸ್ತಾ ಅಲ್ಲಿ ಏನೂ ಸಿಗ್ಲಿಲ್ಲ. ಇವತ್ತು ಮತ್ತೆರಡು ಸ್ಪಾಟ್ಗಳನ್ನ ತೋರಿಸ್ತೀನಿ, ನನಗೆ ಆ ಜಾಗದಲ್ಲಿ ನಾನು ಹಲವು ಶವಗಳನ್ನ ಹೂತಿದ್ದೇನೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಆತ ಹೇಳಿದ. ಹಾಗೆ ಹೇಳಿದಂತಹ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ತನಿಖಾಧಿಕಾರಿಗಳು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಆತ ಹೇಳಿದ ಸತ್ಯ ಆಗಿರಬಹುದು. ಹಾಗಾಗಿ ಅಲ್ಲಿ ಪರಿಶೋಧನೆ ಮಾಡುವುದು ತನಿಖಾಧಿಕಾರಿಗಳ ಕರ್ತವ್ಯ, ಅದನ್ನ ಮಾಡಿದ್ದಾರೆ. ಇವತ್ತು ಕೂಡ ಆತ ತೋರಿಸಿದಂತಹ ಜಾಗದಲ್ಲಿ 15 ಅಡಿ ಆಳದವರೆಗೆ ಗುಂಡಿಯನ್ನ ತೋಡಲಾಗಿದೆ. ಕೇವಲ ಒಂದೇ ಸ್ಪಾಟ್ ಅಲ್ಲ, ಬಹಳ ವಿಸ್ತಾರವಾಗಿ ಇವತ್ತು ಗುಂಡಿಯನ್ನ ತೋಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. 32 ಅಡಿ ಉದ್ದ, 28 ಅಡಿ ಅಗಲ ಅಂದ್ರೆ ಊಹೆ ಮಾಡ್ಕೊಳ್ಳಿ. ನಿನ್ನೆ ಬಾಕಿ ಉಳಿದಿದ್ದಂತಹ ಅಷ್ಟೂ ಜಾಗದಲ್ಲಿ ಶೋಧವನ್ನ ಮಾಡಲಾಗಿದೆ. ಆದರೆ ಎಷ್ಟೇ ಶೋಧ ಮಾಡಿದ್ರೂ ಅಲ್ಲಿ ಏನೂ ಕೂಡ ಸಿಗಲಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನ ಮುಕ್ತಾಯ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಅಲ್ಲಿಗೆ ಸ್ಪಾಟ್ ನಂಬರ್ 13ರ ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸಲಾಗಿದೆ. ಅಲ್ಲಿ ಮಾಡಬೇಕಾಗಿದ್ದಂತಹ ಪರಿಶೋಧನೆಯನ್ನ ಫಿನಿಶ್ ಮಾಡಲಾಗಿದೆ. ಇದು ಒಂದು ಸ್ಪಾಟ್ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ದೂರುದಾರ ಬಹಳ ಕಾನ್ಫಿಡೆಂಟ್ ಆಗಿ ಜಾಗವನ್ನ ತೋರಿಸಿದ್ದ. ಆರೋಪ ಮಾಡೋರು ಕೂಡ ನೋಡ್ತಾ ಇರಿ, 13ನೇ ಸ್ಪಾಟ್ನಲ್ಲಿ ಸಿಕ್ಕೇ ಬಿಡುತ್ತೆ ಮೂಳೆಗಳು ಅನ್ನುವಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರು. ಆದರೆ ಹಾಗಾಗಲಿಲ್ಲ. ನಿಷ್ಪಕ್ಷಪಾತವಾಗಿ ಅಲ್ಲಿ ಪರಿಶೋಧನೆಯಾಗಿದೆ. ದೂರುದಾರನನ್ನ ಮುಂದಿಟ್ಕೊಂಡು ಪರಿಶೋಧನೆ ಮಾಡಿದ್ದಾರೆ. ಆತ ತೋರಿಸಿದಂತಹ ಜಾಗದಲ್ಲಿ ಅಗೆದಿದ್ದಾರೆ. ಬಟ್ ಏನೂ ಕೂಡ ಸಿಕ್ಕಿಲ್ಲ. ಮತ್ತಷ್ಟು ಡೀಟೇಲ್ಸ್ನ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ದೂರುದಾರ ತೋರಿಸಿದಂತಹ ಎಲ್ಲಾ ಜಾಗದಲ್ಲೂ ಅಗೆದಾಯ್ತು. ಒಂದೇ ಸ್ಪಾಟ್ಗೆ ಸೀಮಿತ ಆಗದೆ ಆ ಜಾಗವನ್ನ ವಿಸ್ತಾರವಾಗಿ ಅಗೆದು ನೋಡಿದ್ದು ಕೂಡ ಆಯ್ತು. ಬಟ್ ಏನೂ ಕೂಡ ಸಿಕ್ಕಿಲ್ಲ. ರೈಟ್, ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಕಂಪ್ಲೀಟ್ ಆಗಿ ಪರಿಶೋಧನೆಯನ್ನ ಮಾಡಿದ್ದಾರೆ ಸ್ಪಾಟ್ ನಂಬರ್ 13ರಲ್ಲಿ. ಬಟ್ ಏನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಲಾಗಿದೆ ಅನ್ನೋದು ಲಭ್ಯವಿರುವಂತಹ ಮಾಹಿತಿ. ಈಗಿರುವಂತಹ ಪ್ರಶ್ನೆ, ಮುಂದೇನು? ನಾಳೆ ಎಸ್ಐಟಿ ಏನ್ ಕಾರ್ಯಾಚರಣೆ ಮಾಡುತ್ತೆ? ದೂರುದಾರನಿಂದ ಯಾವ ರೀತಿಯಾದಂತಹ ಮಾಹಿತಿಯನ್ನ ಪಡ್ಕೊಳ್ಳುತ್ತೆ? ರಿವರ್ಸ್ ಇನ್ವೆಸ್ಟಿಗೇಷನ್ ಏನಾದರೂ ಆರಂಭ ಆಗುತ್ತಾ? ಆತನ ಹೇಳಿಕೆಯ ಆಧಾರದ ಮೇಲೆಯೇ ತನಿಖೆ ಮಾಡಿದ್ರು. ಏನೂ ಕೂಡ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಜಾಗ ಬಿಟ್ಟು 6ನೇ ಸ್ಪಾಟ್, ಆ ಮೂಳೆ ಯಾರ್ದು, ಏನು, ಎತ್ತ, ಎಷ್ಟು ವರ್ಷಗಳ ಹಿಂದಿನದ್ದು ಅದು ತನಿಖೆ ಆಗಬೇಕು. ಬೇರೆಲ್ಲೂ ಕೂಡ ಏನೋ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮುಂದೇನು ಅನ್ನೋದಾಗಬೇಕಲ್ವಾ? ಎಸ್ಐಟಿ ಅಧಿಕಾರಿಗಳ ಮುಂದಿನ ತನಿಖೆ ಹೇಗೆ ಸಾಗಬೇಕು ಅನ್ನೋದಾಗಬೇಕಲ್ವಾ? ಇನ್ನೊಂದೆರಡು ಜನ ಸಾಕ್ಷಿಗಳು ಬಂದಿದ್ದಾರೆ, ಮತ್ತೆ ಯಾವುದೋ ಹಳೆ ಕೇಸ್ಗಳೆಲ್ಲ ಮೇಲ್ಗಡೆ ಬಂದಿದ್ದಾವೆ, ಅವರು ಮತ್ತೆ ದೂರರ್ಜಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಸ್ಐಟಿ ನಾಳೆಯಿಂದ ಏನು ಮಾಡುತ್ತೆ, ಯಾವ ರೀತಿ ತನಿಖೆಯನ್ನ ಕಂಟಿನ್ಯೂ ಮಾಡುತ್ತೆ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಹೀಗಾಗಿ ಇವತ್ತಿನ ಕಾರ್ಯಾಚರಣೆ ಅಂತ್ಯ ಆಗಿದೆ. ಸ್ಪಾಟ್ ನಂಬರ್ 13ರಲ್ಲಿ 2ನೇ ದಿನದ ಶೋಧ. ಈ ಜಾಗದ ಬಗ್ಗೆ ನಾನು ಆಗ್ಲೇ ಹೇಳಿದ ಹಾಗೆ ಸಾಕಷ್ಟು ಕುತೂಹಲ ಆಯಿತು. ಈ ಕ್ಷೇತ್ರದ ಬಗ್ಗೆ ಆರೋಪ ಮಾಡ್ತಾ ಇದ್ದವರು, ಇಲ್ಲಿ ಈ ರೀತಿ ಕೃತ್ಯಗಳು ನಡೆದಿದೆ ಅಂತ ಹೇಳಿ ಬಲವಾಗಿ ನಂಬಿರುವಂತಹ ಒಂದು ಗುಂಪು, ಬಲವಾಗಿ ಆರೋಪವನ್ನ ಮಾಡ್ತಾ ಇರುವಂತಹ ಒಂದು ಗುಂಪು, ಸ್ಪಾಟ್ ನಂಬರ್ 13ರಲ್ಲಿ ಖಂಡಿತವಾಗಿಯೂ ಮೂಳೆಗಳು ಪತ್ತೆಯಾಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ರು. ಖುದ್ದು ದೂರುದಾರ ಆತ ಜಾಗವನ್ನ ತೋರಿಸುವಂತಹ ಸಂದರ್ಭದಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದ ಅನ್ನೋದನ್ನ ನೀವೇ ಲೈವ್ ದೃಶ್ಯಗಳಲ್ಲಿ ಗಮನಿಸಿದ್ದೀರಿ. ಯಾಕಂದ್ರೆ ಇಲ್ಲಿ ತನಕ ಬೇರೆಲ್ಲ ಸ್ಪಾಟ್ಗಳಲ್ಲಾದಂತಹ ಕಾರ್ಯಾಚರಣೆಯ ಸ್ಪಷ್ಟ ಚಿತ್ರಣ ಮಾಧ್ಯಮಗಳ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಎಲ್ಲೋ ಪೊದೆಗಳ ಒಳಭಾಗದಲ್ಲಿ ಅಥವಾ ಕಾಡಿನ ಒಳಭಾಗದಲ್ಲಿ ಈ ಕಾರ್ಯಾಚರಣೆಗಳೆಲ್ಲ ನಡೀತಾ ಇತ್ತು. ಹಾಗಾಗಿ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇರಲಿಲ್ಲ. ಬಟ್ ಇಲ್ಲ, ಹಾಗಾಗಲಿಲ್ಲ. ಕಂಪ್ಲೀಟ್ ಕಾರ್ಯಾಚರಣೆಯನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಯಾವ ರೀತಿ ಮಣ್ಣನ್ನ ಅಗೆಯಲಾಗಿದೆ, ಆತನನ್ನ
ಕಾರ್ಯಾಚರಣೆಯ ಸ್ಥಳದಲ್ಲಿ ಯಾವ ರೀತಿ ನಡೆಸಿಕೊಳ್ಳಲಾಗ್ತಾ ಇತ್ತು, ಆತನ ಮಾತಿಗೆ ಎಷ್ಟು ಮನ್ನಣೆಯನ್ನ ಅಧಿಕಾರಿಗಳು ನೀಡ್ತಾ ಇದ್ರು, ಅದೆಲ್ಲವನ್ನ ಕೂಡ ಬಹಳ ಕ್ಲಿಯರ್ ಕಟ್ ಆಗಿ ರಾಜ್ಯದ ಜನ ನೋಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ದೂರುದಾರ ಹೇಳಿದಂಥ ಎಲ್ಲಾ ಜಾಗದಲ್ಲಿ ಅಗೆದಾಯ್ತು, ಸ್ಪಾಟ್ ನಂಬರ್ 13 ಸಿಕ್ಕೇ ಬಿಡುತ್ತೆ ಅನ್ನುವಂಥ ಒಂದು ಚರ್ಚೆ ಇತ್ತು. ಆದ್ರೆ ಆ ಚರ್ಚೆ ಸುಳ್ಳಾಗದೆ ಏನೂ ಸಿಗಲಿಲ್ಲ. ಹಾಗಾಗಿ ಮುಂದೇನು ಅನ್ನುವಂಥದ್ದು ಪ್ರಶ್ನೆ. ನಾಳೆಯಿಂದ ಯಾವ ರೀತಿ ಸಾಗುತ್ತೆ ಈ ಪ್ರಕರಣದ ತನಿಖೆ ಅನ್ನುವಂಥ ಕುತೂಹಲ. ಕಿರಣ್, ಖಂಡಿತ ವಿದ್ಯಾ, ಈ ಒಂದು ಪ್ರಕರಣ ಇಡೀ ದೇಶದ ಗಮನ ಸೆಳೆದಿತ್ತು. ಹಾಗೇನೆ ಎಲ್ಲರ ಚಿತ್ತ ಧರ್ಮಸ್ಥಳ ಗ್ರಾಮದತ್ತ ಅನ್ನೋದೊಂದು ಆ ಥರದ ಮಾತು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಈ ದೂರನ್ನ ನೀಡಿಕೊಂಡು ಅನಾಮಿಕ ದೂರುದಾರ ದೂರನ್ನ ನೀಡಿದ್ದು ಮತ್ತು ಆತನ ಹೇಳಿಕೆ ಎಲ್ಲವೂ ಹೇಗಿತ್ತು ಅಂತ ಹೇಳಿದ್ರೆ 100ಕ್ಕೂ ಹೆಚ್ಚು ಶವಗಳನ್ನು ನಾನು ಹೂತಿದ್ದೇನೆ, ರಹಸ್ಯವಾಗಿ ಹೂತಿದ್ದೇನೆ, ಅದರಿಂದ ಆ ಸ್ಥಳಗಳನ್ನು ನಾನು ತೋರಿಸ್ತೇನೆ ಅಂತ ಆತ ಮುಂದೆ ಬಂದಿದ್ದ. ಹಾಗೇನೆ ಆ ವಿಚಾರಣೆ ಸಂದರ್ಭದಲ್ಲಿ ಕೆಲವಾರು ಸ್ಥಳಗಳನ್ನ ಆತ ಉಲ್ಲೇಖ ಮಾಡಿದ್ದ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಆತನನ್ನ ಕರ್ಕೊಂಡು ಬಂದು ಎಲ್ಲೆಲ್ಲ ಆತ ಶವಗಳನ್ನು ಹೂತಿದ್ದೇನೆ ಅಂತ ಜಾಗ ತೋರಿಸಿದ್ದ. ಪ್ರತಿಯೊಂದು ಜಾಗವನ್ನ ಮಾರ್ಕ್ ಮಾಡಿ ಅದಕ್ಕೆ ನಂಬರ್ಸ್ಗಳನ್ನ ಕೊಟ್ಟು ಈವರೆಗೂ 16 ಸ್ಥಳಗಳನ್ನ ಆತ ಹೇಳಿದ್ದ. 16 ಸ್ಥಳಗಳಲ್ಲಿ ಕೂಡ ಸ್ಥಳ ಪರಿಶೋಧನೆ ನಡೆಸಲಾಗಿದೆ. ಕೊನೆಯದಾಗಿ ಇದ್ದಿದ್ದು 13 ಮುಟ್ಟಿರಲಿಲ್ಲ, ಯಾಕಂದ್ರೆ ಅದರ ವಿಸ್ತೀರ್ಣ ದೊಡ್ಡದಿತ್ತು. ಹಾಗೇನೆ ಅದಕ್ಕೆ GPR ಬಳಸಿ ಸ್ಕ್ಯಾನ್ ಮಾಡಿ ಅದನ್ನ ಸ್ಥಳ ಪರಿಶೋಧನೆ ಮಾಡಬೇಕು ಅನ್ನೋ ಒಂದು ಒತ್ತಾಯದ ಹಿನ್ನೆಲೆಯಲ್ಲಿ GPR ಕೂಡ ಬಳಕೆ ಮಾಡಲಾಯಿತು. ಸ್ಕ್ಯಾನ್ ಮಾಡಿದ ನಂತರ ಅಲ್ಲಿ ಹೆಚ್ಚಿನ ಸ್ಪಷ್ಟ ಮಾಹಿತಿಯನ್ನು ಚಿತ್ರಣ ಸಿಕ್ಕಿರಲಿಲ್ಲ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಮುಂದೆ ಮತ್ತೆ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದಾಗ ಆ ಸಂದರ್ಭದಲ್ಲಿ ಈ ಎಲ್ಲ ಅಲ್ಲಿ ಸ್ಥಳ ಪರಿಶೋಧನೆ ಅಥವಾ ಮಣ್ಣು ಅಗೆದು ನೋಡಬಹುದಾಗಿತ್ತು, ಅಲ್ಲಿ ಸಿಕ್ತಿತ್ತು ಅನ್ನೋ ಒಂದು ಹೇಳಿಕೆಗಳು ಅಥವಾ ಆರೋಪಗಳು ಬರಬಾರದು ಅನ್ನೋ ಹಿನ್ನೆಲೆಯಲ್ಲಿ ಮಣ್ಣನ್ನು ಅಗೆದು, ಅಂದ್ರೆ ಈ ಒಂದು ಸ್ಪಾಟ್ ನಂಬರ್ 13ರಲ್ಲಿ ಮಣ್ಣನ್ನು ಅಗೆದು ನಂತರ ಪರಿಶೋಧನೆ ಮಾಡಿದ್ದಾರೆ. ಈವರೆಗೆ ನಿನ್ನೆಯಿಂದ ಆರಂಭಗೊಂಡಿದ್ದಂತಹ ಒಂದು ಈ ಸ್ಪಾಟ್ ನಂಬರ್ 13ರ ಸ್ಥಳ ಪರಿಶೋಧನೆ ಇವಾಗ ಅಂತ್ಯಗೊಂಡಿದೆ. ಇಲ್ಲಿವರೆಗೆ SIT ಅಧಿಕಾರಿಗಳು ಹೇಳುವಂತ ಒಂದು ಮಾಹಿತಿ ಪ್ರಕಾರ 32 ಮೀಟರ್ ಉದ್ದ, ಅಂದ್ರೆ ಅಡಿ ಉದ್ದ, 28 ಅಡಿ ಅಗಲ, ಹಾಗೇನೆ 15 ಅಡಿ ಆಳ, ಅಷ್ಟು ಗುಂಡಿ ತೆಗೆದು ಅಷ್ಟು ಮಣ್ಣನ್ನು ತೆಗೆದು ಪರಿಶೋಧನೆ ನಡೆಸಿದ್ದಾರೆ. ಆದ್ರೆ ಈವರೆಗೂ ಇಷ್ಟೆಲ್ಲ ಗುಂಡಿ ತೆಗೆದ್ರು ಕೂಡ, ಮಣ್ಣನ್ನು ತೆಗೆದ್ರು ಕೂಡ ಕಳೆಬರದ ಕುರು ಸಿಕ್ಕಿಲ್ಲ, ಅಸ್ಥಿಪಂಜರದ ಕುರು ಸಿಕ್ಕಿಲ್ಲ. ಈಗ ತೆಗೆದಂತಹ ಗುಂಡಿಯನ್ನ ಮುಚ್ಚುವಂತ ಕಾರ್ಯ ನಡೀತಾ ಇದೆ. ನೀವು ನೋಡಬಹುದು ಕೊನೆ ಹಂತದ ಈ ಒಂದು ಕಾಮಗಾರಿ ನಡೀತಾ ಇರುವಂತದ್ದು, ಗುಂಡಿ ಮುಚ್ಚುವಂತ ಕಾಮಗಾರಿ. ಈಗಾಗಲೇ ಅದನ್ನ JCBಗಳನ್ನು ಎಷ್ಟು ಗುಂಡಿ ತೆಗೆದಿದ್ರು, ಎಷ್ಟು ಮಣ್ಣನ್ನು ತೆಗೆದ್ರು, ಅದನ್ನ ಹಾಕಿ ಅಲ್ಲೇ ಸಮತಟ್ಟು ಮಾಡುವಂತಹ ಕಾರ್ಯ ಒಂದು ನಡೀತಾ ಇದೆ. ನಂತರ ಈಗ ಇಷ್ಟು ಆಯ್ತು, 13 ಆಯ್ತು, ನಂತರ ಮುಂದೇನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಅದಕ್ಕೆ ಉತ್ತರ SIT ಈಗ ಏನು ಚೀಫ್ ಪ್ರಣವ್ ಮೊಹಂತಿ ಅವರಿದ್ದಾರೆ, ಅವರು ಅದಕ್ಕೆ ನಿರ್ದೇಶನವನ್ನ ಕೊಡ್ತಾರೆ. ಹಾಗೇನೆ SITಯ IO ತನಿಖಾಧಿಕಾರಿ ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರು ಅದರ ಬಗ್ಗೆ ನಿರ್ಣಯವನ್ನು ತಗೋತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಆತ ನ್ಯಾಯಾಲಯಕ್ಕೆ ಬಂದಾಗ ಅಥವಾ ಪೊಲೀಸರ ಎದುರು ಬಂದಾಗ ಒಂದು ತಲೆಬುರುಡೆಯನ್ನು ತಗೊಂಡು ಬಂದಿದ್ದ. ಆದ್ರೆ ಆ ತಲೆಬುರುಡೆ ಎಲ್ಲಿಂದ ತಂದಿದ್ದೇನೆ ಅನ್ನೋದನ್ನು ಇನ್ನೂವರೆಗೂ ಆತ ಸ್ಪಷ್ಟಪಡಿಸಿಲ್ಲ. ಆ ಒಂದು ಕಾರ್ಯ ನಡಿಬೇಕಿದೆ, ಆ ಒಂದು ಸ್ಥಳ ಆತ ತೋರಿಸಬೇಕಿದೆ. ಯಾಕಂದ್ರೆ ಖಾಲಿ ತಲೆಬುರುಡೆ ಮಾತ್ರ ಅಲ್ಲ, ಅದರ ಅಸ್ಥಿಪಂಜರ ಎಲ್ಲಿದೆ ಅನ್ನೋದನ್ನ ಆತ SIT ಅಧಿಕಾರಿಗಳಿಗೆ ತೋರಿಸಬೇಕು. ಅದನ್ನ ಪತ್ತೆ ಹಚ್ಚುವ ಕಾರ್ಯಕ್ಕೆ ನಾಳೆಯಿಂದ SIT ಅಧಿಕಾರಿಗಳು ಮುಂದಾಗ್ತಾರ, ನೋಡ್ಬೇಕು ವಿದ್ಯಾ. ಕಿರಣ್, ಈಗ ಆತ ಹೇಳಿದಂಥ ಜಾಗದಲ್ಲೆಲ್ಲ ಶೋಧ ಮಾಡಾಯ್ತು, ಅಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಅನ್ನುವಂಥ ಟೈಮ್ನಲ್ಲಿ ಈಗ ದೂರುದಾರನ ಮೇಲೆಯೇ ಸಾರ್ವಜನಿಕವಾಗಿ ಒಂದು ಅನುಮಾನ ಮೂಡ್ತಾ ಇದೆ. ಇದನ್ನ ಅಲ್ಲಗಳೆಯೋ ಹಾಗಿಲ್ಲ. ಹಾಗಾದ್ರೆ ದೂರುದಾರ ಹೇಳಿದ್ದೆಲ್ಲ ಸುಳ್ಳ? ಇಂಥದ್ದೊಂದು ಪ್ರಶ್ನೆ ಜನರಲ್ ಕಾಡ್ತಾ ಇದೆ. ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟಿಗೆ ಸದ್ದಾಗುವುದಕ್ಕೂ ಕೂಡ ಕಾರಣ ಈ ಪ್ರಕರಣ ಸಾರ್ವಜನಿಕವಾಗಿ ಚರ್ಚೆಯಾಗಿತ್ತು. ಈಗ ಅದೇ ಸಾರ್ವಜನಿಕ ವಲಯದಲ್ಲಿ ಈ ಅನಾಮಿಕ ದೂರುದಾರನ ಬಗ್ಗೆಯೇ ಪ್ರಶ್ನೆಗಳು ಏಳ್ತಾ ಇದೆ. ಹಾಗಾಗಿ ಈ ರಿವರ್ಸ್ ಇನ್ವೆಸ್ಟಿಗೇಷನ್ ಅಥವಾ ದೂರುದಾರನ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರಾ ಈ ಹಂತದಲ್ಲಿ ಅಂತ ಹೇಳಿ ಕಿರಣ್? ಖಂಡಿತ ವಿದ್ಯಾ, ಯಾಕಂದ್ರೆ ಈಗಾಗಲೇ ಆತ ಹೇಳಿದಂತಹ ಎಲ್ಲಾ ಸ್ಥಳಗಳಲ್ಲಿ ಸ್ಥಳ ಪರಿಶೋಧನೆ ನಡೆಸಲಾಗಿದೆ. ಆತ ಹೇಳಿದಂತ ಎಲ್ಲಾ ಹೇಳಿಕೆಗಳನ್ನ ದಾಖಲೀಕರಣ ಮಾಡಲಾಗಿದೆ. ಹಾಗೆಯೇ ಆತ ಕೊಟ್ಟಿರುವಂತದ್ದು ಕೇವಲ SIT ಅಧಿಕಾರಿಗಳಿಗಲ್ಲ,
ನ್ಯಾಯಾಲಯದ ಮುಂದೆ ಕೂಡ ಅದೇ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈಗ ಆ ಹೇಳಿಕೆಯಲ್ಲಿ ಯಾವುದಕ್ಕೂ ಆತ ತಾಳೆ ಹಾಕ್ತಾ ಹೋದ್ರೆ ಎಲ್ಲಿ ಸಹ ಅದು ಸತ್ಯಾಂಶ ಕಂಡು ಬರ್ತಾ ಇಲ್ಲ. ಜನರು ಕೂಡ ಬಹಳ ಚರ್ಚೆ ಮಾಡ್ತಾ ಇದ್ದಾರೆ. ಇದೆಲ್ಲ ನಡೆದಿರುವಂತ ದೊಡ್ಡ ಒಂದು ಕಾನ್ಸ್ಪರಸಿ ಷಡ್ಯಂತ್ರ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ತುಂಬಾ ಪ್ರಶ್ನೆಗಳಿದೆ. ಯಾಕೆ ಬಂದ, ಎಲ್ಲಿಂದ ಬಂದ, ಇಷ್ಟು ವರ್ಷ ಎಲ್ಲಿದ್ದ, ಯಾಕೆ ಈ ಹೊತ್ತಲ್ಲೇ ಬಂದ, ಈ ಎಲ್ಲಾ ವಿಚಾರಗಳು ಮತ್ತೆ ಇದಕ್ಕೆ ಸಪೋರ್ಟ್ ಆಗಿ ಬಂದಂತಹ ಕೆಲವು ಶಕ್ತಿಗಳು ಇದಾವೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಅದನ್ನ ಪತ್ತೆ ಹಚ್ಚುವಂತಹ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಕಾರ್ಯ SIT ಅಧಿಕಾರಿಗಳು ಮುಂಬರುವ ದಿನಗಳಲ್ಲಿ ಮಾಡ್ತಾರೆ. ಹಾಗೇನೆ ಅದರ ಏನೆಲ್ಲ ಸತ್ಯಾಂಶಗಳು ಬರ್ತವೆ ಅದನ್ನ ನ್ಯಾಯಾಲಯದ ಮುಂದೆ ಇಡ್ತಾರೆ SIT ಅಧಿಕಾರಿಗಳು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗೇನೆ ಆ ಎಲ್ಲ ಆದ ನಂತರ ಏನೆಲ್ಲ ಉತ್ತರಗಳು ಅಥವಾ ವರದಿಗಳು ಕೊಟ್ಟ ನಂತರ ನ್ಯಾಯಾಲಯಕ್ಕೆ ಹಾಗೆ ಸರ್ಕಾರಕ್ಕೆ ಯಾವ ರೀತಿಯ ಕ್ರಮಗಳು ಆಗ್ತವೆ ಅನ್ನೋದು ಕಾದು ನೋಡಬೇಕು. ವಿದ್ಯಾ. ರೈಟ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.